ಸದನದಲ್ಲಿ ನಡೆದ ಗದ್ದಲದ ಬಗ್ಗೆ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ ವಿಡಿಯೋ ದಾಖಲೆ ಬಿಡುಗಡೆ ಮಾಡಿದ್ದಾರೆ. ಸದನದಲ್ಲಿ ಶಿವಲಿಂಗೇಗೌಡ ವರ್ತನೆ ಬಗ್ಗೆ ವ್ಯಾಪಕ ಚರ್ಚೆ ಬೆನ್ನಲ್ಲೇ ಸುದ್ದಿಗೋಷ್ಠಿ ನಡೆಸಿದ ಶಿವಲಿಂಗೇಗೌಡ, ವಿಪಕ್ಷ ನಾಯಕರ ಪ್ರಚೋದನೆ ವರ್ತನೆ ನನ್ನ ಹೇಳಿಕೆಗೆ ಕಾರಣ ಅಂತ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ವಿರೋಧ ಇರಬಹುದು, ಪರರೇ ನೀನೇ ಇನ್ಯಾರಿಗೂ ಕೊಟ್ಟಿರಲಿಲ್ಲ, ನಾಚಿಕೆ ಆಗಬೇಕು ನಿಮಗೆ. ಇನ್ನು ಪ್ರಚೋದಿಸಿದ್ದಕ್ಕೆ ನಾನು ಹಾಗೆ ಮಾತನಾಡಿದ್ದೆ ಎಂದ ಶಿವಲಿಂಗೇಗೌಡ, ತಪ್ಪಿದ್ದರೆ ದೀರ್ಘದಂಡ ನಮಸ್ಕಾರ ಎಂದಿದ್ದಾರೆ. ನೇಪಾಳದಲ್ಲಿ ಕುಳಿತು ಭಾರತೀಯರಿಗೆ ವಂಚಿಸುತ್ತಿದ್ದ ಅತಿದೊಡ್ಡ ಸೈಬರ್ ವಂಚಕರನ್ನ ಮಂಗಳೂರು ಪೊಲೀಸರು ಬಂಧಿಸಿದ್ದಾರೆ. ಭಾರತೀಯರು ಮತ್ತು ಚೀನಾ ಮೂಲದ 11 ವಂಚಕರನ್ನ ನೇಪಾಳದಲ್ಲಿ ಮಂಗಳೂರು ಪೊಲೀಸರು ಬಂಧಿಸಿದ್ದಾರೆ. ಈ ಗ್ಯಾಂಗ್ ಭಾರತೀಯರನ್ನ ಗುರಿಯಾಗಿಸಿ ನೂರಾರು ಕೋಟಿ ವಂಚಿಸುತ್ತಿತ್ತು. ವಂಚಕರ ಜಾಲವನ್ನು ಚೀನಾದ ಹ್ಯಾಂಡ್ಲರ್ಗಳು ನಿಯಂತ್ರಿಸುತ್ತಿದ್ದರು. ಬಂಧಿತರಿಂದ 21 ಮೊಬೈಲ್, ಲ್ಯಾಪ್ಟಾಪ್, ಸಿಮ್ ಕಾರ್ಡ್ಗಳು, ವಿವಿಧ ಬ್ಯಾಂಕ್ಗಳ 20 ಡೆಬಿಟ್, ಕ್ರೆಡಿಟ್ ಕಾರ್ಡ್ಗಳು ವಶಕ್ಕೆ ಪಡೆಯಲಾಗಿದೆ. 624 ಬ್ಯಾಂಕ್ ಖಾತೆಗಳ ವಿವರಗಳ ಪರಿಶೀಲನೆ ವೇಳೆ ಪೊಲೀಸರೇ ಶಾಕ್ ಆಗಿದ್ದಾರೆ. ಒಂದೇ ಬ್ಯಾಂಕ್ ಖಾತೆಯಲ್ಲಿ ಬರೋಬ್ಬರಿ 167 ಕೋಟಿ ರೂಪಾಯಿ ಹಣ ವರ್ಗಾವಣೆ ಆಗಿದೆ. ದೇಶಾದ್ಯಂತ ಅಮಾಯಕರನ್ನು ವಂಚಿಸಿರುವ ಸೈಬರ್ ವಂಚಕರ ಗ್ಯಾಂಗ್ ಕಾಂಬೋಡಿಯಾದಲ್ಲಿ BPO ನಡೆಸುತ್ತಿತ್ತು ಎನ್ನಲಾಗಿದೆ. ನಿವೃತ್ತ ಪಂಚಾಯತ್ ರಾಜ್ ಎಂಜಿನಿಯರ್ ಮನೆ ಮೇಲೆ ಎಸಿಬಿ ದಾಳಿ ನಡೆಸಿದ ವೇಳೆ ಬರೋಬ್ಬರಿ 30 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಪತ್ತೆಯಾಗಿದೆ. ನಿವೃತ್ತ ಅಧಿಕಾರಿಯ ಮನೆಯಲ್ಲಿ ಸಿಕ್ಕ ನಗದು ಆಭರಣಗಳನ್ನು ಕಂಡು ಅಧಿಕಾರಿಗಳೇ ದಂಗಾಗಿದ್ದಾರೆ. ಈತನ ಹೆಸರು ಕಲ್ಲೇಪಳ್ಳಿ ಶ್ರೀನಿವಾಸರಾವ್. 2025ರ ಡಿಸೆಂಬರ್ 31ನೇ ತಾರೀಕು ನಿವೃತ್ತಿಯನ್ನ ಹೊಂದಿದ್ದ ಶ್ರೀನಿವಾಸರಾವ್ ಭ್ರಷ್ಟಾಚಾರ ನಡೆಸಿರುವ ಬಗ್ಗೆ ಆಂಧ್ರಪ್ರದೇಶ ಎಸಿಬಿಗೆ ನಿಖರ ಮಾಹಿತಿ ಸಿಕ್ಕಿತ್ತು. ಶ್ರೀನಿವಾಸರಾವ್ಗೆ ಸೇರಿದ ವಿಶಾಖಪಟ್ಟಣಂ, ಸಾಲೂರು ಮತ್ತು ಹೈದರಾಬಾದ್ ನಿವಾಸಗಳಲ್ಲಿ ಎಸಿಬಿ ಅಧಿಕಾರಿಗಳು ಏಕಕಾಲಕ್ಕೆ ದಾಳಿ ನಡೆಸಿದ್ದಾರೆ. ದಾಳಿ ವೇಳೆ ಬರೋಬ್ಬರಿ 61,87,000 ನಗದು, ಸುಮಾರು 2.5 ಕೆಜಿ ಚಿನ್ನ, 20.3 ಕೆಜಿ ಬೆಳ್ಳಿ, 3 ಫ್ಲಾಟ್ಗಳು, 2 ನಿವೇಶನಗಳು, 18.57 ಸೆಂಟ್ಸ್ಗಳಷ್ಟು ಕೃಷಿ ಜಮೀನು ಹಾಗೂ 5 ಬ್ಯಾಂಕ್ ಲಾಕರ್ಗಳು ಪತ್ತೆಯಾಗಿವೆ. ಎಸಿಬಿ ಅಧಿಕಾರಿಗಳು ಶ್ರೀನಿವಾಸ್ ರಾವ್ನನ್ನ ಬಂಧಿಸಿ ಭ್ರಷ್ಟಾಚಾರ ತಡೆ ಕಾಯ್ದೆ ಅಡಿ ಕೇಸ್ ದಾಖಲಿಸಿದ್ದಾರೆ. ಬೆಂಗಳೂರಿನ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ BMRCL ಮತ್ತೊಮ್ಮೆ ಬರೆ ಎಳೆದಿದೆ. ಫೆಬ್ರವರಿ 9ರಿಂದ ಜಾರಿಗೆ ಬರುವಂತೆ ಮೆಟ್ರೋ ಟಿಕೆಟ್ ದರವನ್ನ 5% ಹೆಚ್ಚಿಸಲಾಗಿದೆ. ಟಿಕೆಟ್ ದರ ಏರಿಕೆಯನ್ನ ಖಂಡಿಸಿ ಕನ್ನಡ ಪರ ಸಂಘಟನೆಗಳು ಬೆಂಗಳೂರಿನ ಶಾಂತಿನಗರದಲ್ಲಿರುವ BMRCL ಕಚೇರಿಗೆ ಮುತ್ತಿಗೆ ಹಾಕಿದ್ರು. ಮೆಟ್ರೋ ಪ್ರಯಾಣದ ದರ ಏರಿಕೆ ಮಾಡದಂತೆ ಆಗ್ರಹಿಸಿದ್ರು. ಕೋಳಿ, ಅಕ್ಕಿ, ಬೇಳೆ ಸೇರಿದಂತೆ ದಿನಸಿ ವಸ್ತುಗಳನ್ನು ತಂದಿದ್ದ ಕಾರ್ಯಕರ್ತರು ಈ ವಸ್ತುಗಳನ್ನ ತೆಗೆದುಕೊಂಡು ಟಿಕೆಟ್ ನೀಡಿ ಅಂತ ಆಕ್ರೋಶ ಹೊರಹಾಕಿದರು. ಇತ್ತ ಸಿಪಿಐಎಂ ಕಾರ್ಯಕರ್ತರು ಮೆಟ್ರೋ ಟಿಕೆಟ್ ದರ ಏರಿಕೆಯನ್ನ ಖಂಡಿಸಿ ಪ್ರಯಾಣಿಕರಿಂದ ಸಹಿ ಸಂಗ್ರಹ ಅಭಿಯಾನವನ್ನ ನಡೆಸಿದ್ರು. ಸುಮಾರು 6,000ಕ್ಕೂ ಹೆಚ್ಚು ಪ್ರಯಾಣಿಕರ ಸಹಿಯನ್ನ ಸಂಗ್ರಹಿಸಿ ನಮ್ಮ ಮೆಟ್ರೋ ಅಧಿಕಾರಿಗಳಿಗೆ ನೀಡಿದರು. ಇನ್ನು ಸೋಷಿಯಲ್ ಮೀಡಿಯಾದಲ್ಲೂ ಸಹ ಮೆಟ್ರೋ ಬಾಯ್ಕಾಟ್ ಮಾಡಿ ಅಂತ ಪ್ರಯಾಣಿಕರು ಅಭಿಯಾನವನ್ನ ಆರಂಭಿಸಿದ್ದಾರೆ. ಇತ್ತ ಮೆಟ್ರೋ ಟಿಕೆಟ್ ದರ ಏರಿಕೆ ಬಗ್ಗೆ ಸ್ಪಷ್ಟನೆಯನ್ನ ನೀಡಿರುವ ಸಿಎಂ ಸಿದ್ದರಾಮಯ್ಯ, ಮೆಟ್ರೋ ದರಗಳನ್ನ ರಾಜ್ಯ ಸರ್ಕಾರ ನಿರ್ಧರಿಸುವುದಿಲ್ಲ. ಟಿಕೆಟ್ ದರಗಳನ್ನ ಕೇಂದ್ರ ಸರ್ಕಾರದ ವಸತಿ ಹಾಗೂ ನಗರ ವ್ಯವಹಾರಗಳ ಸಚಿವಾಲಯದ ಮೂಲಕ ರಚಿಸಲಾದ ಸ್ವತಂತ್ರ ದರ ನಿಗದಿ ಕಮಿಟಿ ನಿರ್ಧರಿಸುತ್ತೆ ಎಂದಿದ್ದಾರೆ. ಈ ವಿಚಾರದಲ್ಲಿ ವಿರೋಧ ಪಕ್ಷಗಳು ತಪ್ಪು ಮಾಹಿತಿ ಹರಡುತ್ತಿವೆ ಎಂದಿದ್ದಾರೆ. ಭಾರತ ಆರ್ಥಿಕತೆಯಲ್ಲಿ ವೇಗವಾಗಿ ಬೆಳೆಯುತ್ತಿದೆ. ಭಾರತವು ಆರ್ಥಿಕತೆಯಲ್ಲಿ 4ನೇ ಅತಿದೊಡ್ಡ ರಾಷ್ಟ್ರವಾಗಿದೆ. ಶೀಘ್ರದಲ್ಲೇ 3ನೇ ಸ್ಥಾನಕ್ಕೆ ಹೋಗಲಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. One is we are the fastest growing economy and we are the 4th largest economy and we are going to become the 3rd largest economy. So that's why, keeping in view, we have given to every state whatever their dues are there, how that state should develop as far as center is concerned. So all those things, what infrastructure, all such things we have given, but in spite of that, this budget speech itself. ಅಶ್ಲೀಲ ಕಮೆಂಟ್ ಪ್ರಕರಣದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತದೇ ಮೌನ ತಾಳಿದ್ದಾರೆ. ಕೋರ್ಟ್ನಲ್ಲಿ ಹೇಳಿಕೆ ದಾಖಲಿಸೋದಕ್ಕೆ ಸಿಸಿಬಿ ಸೈಬರ್ ಕ್ರೈಂ ಪೊಲೀಸರು ಜನವರಿ 21ರಂದೇ ನೋಟಿಸ್ ನೀಡಿದ್ರು. ಆದರೆ ವಿಜಯಲಕ್ಷ್ಮಿ ಮಾತ್ರ ಯಾವುದಕ್ಕೂ ಉತ್ತರಿಸಿಲ್ಲ. ಇವತ್ತು ನಾಳೆ ಅಂತ ಮೀನಾಮೇಷ ಎಣಿಸ್ತಿದ್ದಾರಂತೆ. ಇದು ಚಾರ್ಜ್ ಶೀಟ್ ಸಲ್ಲಿಸಲು ಪೊಲೀಸರಿಗೆ ತಲೆನೋವಾಗಿದೆ. ಶನಿವಾರ ದೇಶದಾದ್ಯಂತ ಓಲಾ, ಊಬರ್, ರ್ಯಾಪಿಡೋ ಬಂದ್ ಮಾಡಿ ಮುಷ್ಕರಕ್ಕೆ ಕರೆ ನೀಡಲಾಗಿದೆ.
ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಮುಷ್ಕರ ಕೈಗೊಳ್ಳಲಾಗಿದೆ. 6 ಗಂಟೆಗಳ ಕಾಲ ಆ್ಯಪ್ಗಳನ್ನು ಆಫ್ ಮಾಡಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಗೆ ತೀರ್ಮಾನಿಸಲಾಗಿದೆ. ಹೀಗಾಗಿ ಆ್ಯಪ್ ಆಧಾರಿತ ಕ್ಯಾಬ್, ಆಟೋ ರಿಕ್ಷಾ, ಬೈಕ್ ಸೇವೆಗಳಲ್ಲಿ ವ್ಯತ್ಯಾಸವಾಗಲಿದೆ. ಮುಷ್ಕರದಲ್ಲಿ 70ಕ್ಕೂ ಅಧಿಕ ಸಂಘಟನೆಗಳು ಭಾಗಿಯಾಗಲಿವೆ. ಕರ್ನಾಟಕ, ತೆಲಂಗಾಣ, ಆಂಧ್ರ, ಗುಜರಾತ್, ಮುಂಬೈ, ದೆಹಲಿ ಸೇರಿದಂತೆ ಕೆಲ ರಾಜ್ಯಗಳ ಒಕ್ಕೂಟಗಳು ಭಾಗಿಯಾಗಲು ಸಜ್ಜಾಗಿದೆ. ಅಣಬೆಯಂತೆ ನೆಲದಲ್ಲಲ್ಲ, ಇನ್ಮುಂದೆ ಗಾಳಿಯಲ್ಲಿ ಆಲೂಗಡ್ಡೆ ಬೆಳೆಯುವ ವಿಶಿಷ್ಟ ಕೃಷಿಗೆ ಮಧ್ಯಪ್ರದೇಶ ಸರ್ಕಾರ ಮುಂದಾಗಿದೆ. ಆಲೂಗಡ್ಡೆ ಬೆಳೆಸುವ ಹೊಸ ತಂತ್ರಜ್ಞಾನ ಏರೋಫೋನಿಕ್ ಕೃಷಿಯನ್ನ ರೈತರಿಗೆ ಕಲಿಸಲು ಇಂದೂರ್ನ ಕೃಷಿ ಕಾಲೇಜಿನಲ್ಲಿ ಹೊಸ ಪ್ರಯೋಗಾಲಯ ಸ್ಥಾಪಿಸಲಾಗಿದೆ. ಕಾಟನ್ಪೇಟೆ ಚಿತ್ರದ ಸುದ್ದಿಗೋಷ್ಠಿ ವೇಳೆ ನಿರ್ಮಾಪಕ ಕನಕಪುರ ಶ್ರೀನಿವಾಸ್, ನಿರ್ದೇಶಕ ಪ್ರೇಮ್ ಸೇರಿದಂತೆ ಹಲವರ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ. ಹಲವರ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ. ಪ್ರೇಮ್ ನಿರ್ಮಾಪಕರನ್ನ ಹಾಳು ಮಾಡಿದ್ದಾರೆ ಎಂದ ಶ್ರೀನಿವಾಸ್, ನಟ ಧ್ರುವ ಸರ್ಜಾ ಹಾಗೂ ಇಂದಿನ ನಟರ ವರ್ತನೆ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಡಿಕೆ ಶಿವಕುಮಾರ್ ಸೇರಿದಂತೆ ನಟ ಹಾಗೂ ರಾಜಕಾರಣಿಗಳಿಗೆ ಅವಾಚ್ಯವಾಗಿ ನಿಂದಿಸಿದ್ದಾರೆ. ಟೀಂ ಇಂಡಿಯಾ 6ನೇ ಬಾರಿಗೆ ಐಸಿಸಿ ಅಂಡರ್-19 ವಿಶ್ವಕಪ್ ಗೆದ್ದು ಅಬ್ಬರಿಸಿದೆ. ಜಿಂಬಾಬ್ವೆಯ ಹರಾರೆಯಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿ 411 ರನ್ ದಾಖಲಿಸಿದ ಭಾರತ ಇಂಗ್ಲೆಂಡ್ ತಂಡವನ್ನ 311 ರನ್ಗೆ ಆಲ್ಔಟ್ ಮಾಡಿದೆ. ಭಾರತದ ಪರ 15 ಸಿಕ್ಸರ್, 15 ಬೌಂಡರಿ ಸಿಡಿಸೋ ಮೂಲಕ ವೈಭವ್ ಸೂರ್ಯವಂಶಿ ಕೇವಲ 80 ಬಾಲ್ಗಳಲ್ಲೇ 175 ರನ್ ಸಿಡಿಸಿ ದಾಖಲೆ ಬರೆದಿದ್ದಾರೆ.